Hello everyone, welcome to Sanmargaha classes. Let us see question number 27 of chapter motion. Give example for uniform circular motion. Uniform circular motion ಗೆ example ಅನ್ನ ಕೊಡ್ಲಿಕ್ಕೆ ಹೇಳಿದ್ದಾರೆ. What is uniform circular motion? Any object moving in circular path with uniform speed. Uniform speed ಅಲ್ಲಿ circular path ಅಲ್ಲಿ move ಆಗ್ತಾ ಇದ್ರೆ then we call it uniform circular motion. ಎಕ್ಸಾಂಪಲ್ ಅನ್ನ ಕೊಡಬಹುದು. ಯಾವುದು ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ? ಮೋಷನ್ ಆಫ್ ಮೂನ್ ಅಂಡ್ ಅರ್ತ್. ಮೋಷನ್ ಆಫ್ ಮೂನ್ ಅಂಡ್ ಅರ್ತ್. ಮೂನ್ ಅರೌಂಡ್ ದ ಅರ್ತ್ ಅಂಡ್ ಮೋಷನ್ ಆಫ್ ಅರ್ತ್ ಆರ್ ಅರ್ತ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ದಿಸ್ ಈಸ್ ಗುಡ್ ಎಕ್ಸಾಂಪಲ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಆಕ್ಚುಯಲ್ ಆಗಿ ಇಲ್ಲಿ ಸರ್ಕ್ಯುಲರ್ ಇರೋದಿಲ್ಲ ಪಾತು, ಎಲಿಪ್ಟಿಕಲ್ ಪಾತ್ ಇರುತ್ತೆ ಇವನು ಅಲ್ವಾ. ಆದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮೋಷನ್ ಆಫ್ ಮೂನ್ ಅಂಡ್ ಅರ್ತ್ ಕನ್ಸಿಡರ್ ಮಾಡಬಹುದು. ಆ ಸ್ಯಾಟಲೈಟ್ ಅರೌಂಡ್ ಅರ್ತ್, ಅರ್ತ್ ಸುತ್ತ ಸ್ಯಾಟಲೈಟ್ ಸುತ್ತಾ ಇರುತ್ತೆ, ಉಪಗ್ರಹ. ಇಲ್ಲಿ ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತಾ ಇರುತ್ತೆ. ಈ ತರ ಸರ್ಕ್ಯುಲರ್ ಪಾತ್ ಇರುತ್ತೆ ವಿತ್ ಯೂನಿಫಾರ್ಮ್ ಸ್ಪೀಡ್. ಸ್ಪೀಡ್ ಏನಿರುತ್ತೆ? ಯೂನಿಫಾರ್ಮ್ ಇರುತ್ತೆ. This is also good example. Then a cyclist around a circular track with constant speed. Constant speed ಅಲ್ಲಿ cyclist ಏನ್ ಮಾಡ್ತಾ ಇದ್ದಾನೆ? ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. Here mentioning constant speed is very important. ನಾನು cyclist around circular track ಅಂತ ಬರೆದ್ಬಿಟ್ರೆ ಅಲ್ಲಿ ಯೂನಿಫಾರ್ಮ್ ಸ್ಪೀಡ್ ಇದೆನಾ ಇಲ್ಲ ಅಂತ ಗೊತ್ತಾಗಲ್ಲ. ಅಲ್ಲಿ ಯೂನಿಫಾರ್ಮ್ ಸ್ಪೀಡ್ ಇಲ್ಲ, ಕಾನ್ಸ್ಟೆಂಟ್ ಸ್ಪೀಡ್ ಇಲ್ಲ ಅಂದ್ರೆ ನಾನ್ ಯೂನಿಫಾರ್ಮ್ ಆಗ್ಬಿಡುತ್ತೆ. ಸೊ ಯೂನಿಫಾರ್ಮ್ ಅಂತ ಹೇಳ್ಬೇಕು ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಇರಬೇಕು. ಸೊ ದೀಸ್ ಆರ್ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಥ್ಯಾಂಕ್ ಯು.